ಕುದೂರಿನಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ ಸರ್. ಕಳೆದ ವಾರ ಮಾಗಡಿಲಿತ್ತು. ಸೊ ಈ ವಾರ ಬಂದು ಕುದೂರು ಮತ್ತು ತಿಪ್ಸಂದ್ರ ಭಾಗದಲ್ಲಿ ಅಂತ ಜನಗಳಿಗೆ ಹೃದಯ ತಪಾಸಣಾ ಶಿಬಿರ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಶುಗರ್ ಟೆಸ್ಟು, BP ಟೆಸ್ಟು ಮತ್ತು ECG ಇಕೋನ ಮಾಡಿಸ್ತಾ ಇದ್ದೀವಿ ಸರ್. ಇಲ್ಲಿ ಯಾರಿಗಾದ್ರೂ ಕ್ರಿಟಿಕಲ್ ಇದ್ದರೆ ನಾಳೆ ಸೋಮವಾರ ಅವ್ರನ್ನ ಇಲ್ಲಿಂದ ಬಸ್ ವ್ಯವಸ್ಥೆ ಮಾಡಿದ್ದೀವಿ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ ಸರ್. ಈಗ ಪ್ರತಿನಿತ್ಯ ಎಷ್ಟು ಜನಕ್ಕೆ ತಪಾಸಣೆ? ಸರ್ ಪ್ರತಿನಿತ್ಯ 100 ಜನಕ್ಕೆ ಮಾಡ್ಬೋದು ಸರ್. ಯಾಕಂದರೆ ECG ಎಕೋ ಮಾಡೋಕ್ಕೆ ಒಂದು ಪೇಷಂಟ್ಗೆ 20 ರಿಂದ 25 ನಿಮಿಷ ಬೇಕಾಗುತ್ತಲ್ಲ, ಅದರಿಂದ 100 ಜನಕ್ಕೆ ಮಾಡ್ಬೋದು ಸರ್. ತಪಾಸಣಾ ಶಿಬಿರವನ್ನು ನಮ್ಮ ಶಾಸಕರಾದ ಬಾಲಣ್ಣವರು ಎಲ್ಲ ಸೈಡು ಮಾಡ್ತಿದ್ದಾರೆ. ಇದನ್ನು ನಮ್ಮ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವೇ ಹೋಗಿ ಅಲ್ಲಿ ECG ಇಕೋ ಟೆಸ್ಟ್ ಮಾಡಿಸ್ಕೊಬೇಕು ಅಂದರೆ ಒಂದು ಪೇಷಂಟ್ಗೆ 5 ರಿಂದ 8 ಸಾವಿರ ರೂಪಾಯಿ ಬೇಕಾಗುತ್ತೆ. ಅದನ್ನು ಬಾಲಣ್ಣವರು ಸಾರ್ವಜನಿಕರಿಗೆ ಉಚಿತವಾಗಿ ಮಾಡಿಕೊಡ್ತಿದ್ದಾರೆ. ಇದನ್ನು ನಮ್ಮ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಇದು ಇನ್ನೂ ನಾಳೆನೂ ಇಲ್ಲಿ ಕುದೂರಿನಲ್ಲಿ ನಾಳೆನೂ ಇರುತ್ತೆ, ಯಾರೇ ಇದ್ದರೂ ಬರ್ಬೋದು. ಈಗ ಆಲ್ರೆಡಿ 225 ಜನ ನೋಂದಣಿ ಮಾಡಿಸ್ಕೊಂಡಿದ್ದಾರೆ, ಯಾರೇ ಇದ್ದರೂ ಬರ್ಬೋದು. ನಾಳೆನೂ ಇರುತ್ತೆ ಸರ್, ನಾಳೆನೂ ಈ ಶಿಬಿರ ಇರುತ್ತೆ. ಹೃದಯಾಘಾತದ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಾ ಇದೆ. ಹಾಸನಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆತಂಕ ಪಡ್ತಕ್ಕಂಥ ವಿಚಾರ ಏನಿಲ್ಲ. ಇದರಲ್ಲಿ ಎಚ್ಚರಿಕೆ ಬೇಕಷ್ಟೇ. ಹಾಗಾಗಿ ನಮ್ಮ ಶಾಸಕರ ಗಮನಕ್ಕೆ ಇದನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಈಗ ಒಂದು ಹಲವಾರು ಮುಖಂಡರುಗಳು ಈ ಥರ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಸುಮಾರು ಭಾಗದಲ್ಲಿ ಈಗ ಆಲ್ರೆಡಿ ಮಾಡಿದ್ದಾರೆ. ಇವತ್ತಿನ ದಿವಸ ಕುದೂರಲ್ಲಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಈ ಒಂದು ಸದುಪಯೋಗನ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಿಮ್ಮ ಒಂದು ಮಾಧ್ಯಮದ ಮುಖೇನ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ. ಈ ಒಂದು ಕಾರ್ಯಕ್ರಮ ಉತ್ತಮವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಮ್ಮ ಶಾಸಕರಿಗೆ ವಿಶೇಷವಾಗಿ ಇವತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಮುಖಂಡರುಗಳು ಸಹ ಸಹಕಾರಗಳನ್ನು ನೀಡ್ತಾ ಇದ್ದಾರೆ. ಬರ್ತಾ ಇದ್ದಂಥ ರೋಗಿಗಳಿಗೆ ಯಾವ ರೀತಿ ಒಂದು ತಪಾಸಣೆಯನ್ನು ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಎಲ್ಲ ಒಂದು ಮುಖಂಡರುಗಳು ಮಾಡ್ತಾಯಿದ್ದಾರೆ. ಈ ಒಂದು ಸದುಪಯೋಗನ ಸಾರ್ವಜನಿಕರು ಪಡ್ಕೋಬೇಕು. ಇದು ಕುದೂರು ಭಾಗಕ್ಕೆ ಅಂತಲ್ಲ, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸಹ ಈ ಒಂದು ಸದುಪಯೋಗನ ಪಡ್ಕೊಬೇಕು ಅಂತ ಹೇಳಿ ಸ್ವಲ್ಪ ವಿಳಂಬ ಆದರೆ ತಾಳ್ಮೆಯಿಂದ ಮಾಡ್ಕೊಬೇಕು. ಯಾಕೆಂದರೆ ಇವತ್ತು ಈ ಒಂದು ECG ಆಗಲಿ ಎಕೋ ಆಗಲಿ ಮಾಡ್ತಕ್ಕಂಥ ಕೆಲಸನ ಹೋಗಿ ಮಾಡಿಸ್ಬೇಕು ಅಂದರೆ 3 ರಿಂದ 4 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಹಾಗಾಗಿ ಒಂದು ದಿವಸ ವಿಳಂಬ ಆದರೂ ತೊಂದರೆ ಇಲ್ಲ, ನಾಳೆನೂ ಸಹ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತದೆ. ಒಂದು ತಾಳ್ಮೆಯಿಂದ ಇದ್ದು ಈ ಒಂದು ತಪಾಸಣೆಯನ್ನು ಮಾಡಿಸ್ಕೊಂಡು ಅಕಸ್ಮಾತ್ ಅದರಲ್ಲಿ ಏನಾದರೂ ವೆರಿವೇಷನ್ ಇತ್ತು ಅಂದರೆ ಆರೋಗ್ಯದ ಬಗ್ಗೆ ಆತಂಕ ಬೇಡ. ನಾಳೆ ಅದು ಜಾಸ್ತಿ ಅವ್ರಿಗೇನಾದ್ರು ತೊಂದರೆ ಇದೆ ಅಂತ ಅನ್ನೋದೇನಾದರೂ ಕಂಡು ಬಂದಲ್ಲಿ, ತಪಾಸಣೆ ವೇಳೆ ಜಾಸ್ತಿ ತೊಂದರೆ ಇದೆ ಅಂತ ಕಂಡು ಬಂದಲ್ಲಿ ಇಲ್ಲಿಂದಲೇ ಬಸ್ ವ್ಯವಸ್ಥೆ ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಸಹ ಒಂದು ಚಿಕಿತ್ಸೆ ಪಡೆಯೋದಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸನ ಸಮಾಜನರಾಗಿರ್ಬೋದು, ನಮ್ಮ ಶಾಸಕರಾಗಿರ್ತಕ್ಕಂಥ ಬಾಲಣ್ಣರಾಗಿರ್ಬೋದು, DK ಸುರೇಶ್ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಮಾಡ್ತಾಯಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮ ಇದು ಸುಮ್ಮನೆ ಏನು ಕಾಟಾಚಾರಕ್ಕೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಏಕೆಂದರೆ ಭಾಳ ಬಡವರಿದ್ದಾರೆ, ಶಕ್ತಿ ಇದ್ದವರಿದ್ದಾರೆ. ಇವತ್ತು ನೀವು ಹೇಳಿದ್ನೆಲ್ಲ ಒಂದು ECG ಮಾಡಿಸ್ಬೇಕಾದ್ರೆ, ಒಂದು ಎಕೋ ಮಾಡಿಸ್ಬೇಕಾದ್ರೆ 3 ರಿಂದ 4 ಸಾವಿರ ರೂಪಾಯಿ ಹಣ ಖರ್ಚಾಗಿದೆ. ಆ ಹಣವನ್ನು ಖರ್ಚು ಮಾಡಿ ಆ ಒಂದು ತಪಾಸಣೆ ಮಾಡಿಕೊಡೋಕ್ಕಾಗಿರ್ತಕ್ಕಂಥ ಶಕ್ತಿ ಇಲ್ಲದಿರೋರು ಇದ್ದಾರೆ. ಆತಂಕ ಬೇಡ, ಎಚ್ಚರಿಕೆ ಇರಲಿ ಅಂತ ಹೇಳಿ ಸಾರ್ವಜನಿಕರಿಗೆ ಈ ಒಂದು ತಮ್ಮ ಮುಖೇನ ಒಂದು ಸೂಚನೆಯನ್ನು ತಮ್ಮ ಹೆಸರು ಸರ್? ಮುನಿರಾಜ್. ನಾನು